ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಸೂಪರ್ ಆಗಿದೆ ಪದ್ಮಿನಿ ನಿಮ್ಮೂರು. ಮತ್ಯಾರೋ ನಮ್ಮೂರ್ ಚಂದನೇ ಇಲ್ಲ ಅಂದಂಗಿತ್ತು. ಆಗ್ಲೇ ಹೇಳಿದ ಮಾತನ್ನ ವಾಪಸ್ ತಗೊಂಡ್ಬಿಟ್ಟೆ. ಅಯ್ಯೋ ಹೊರಡಣ್ವಾ? ಎಲ್ಲಿಗೆ? ಫಸ್ಟ್ ಟೈಮ್ ನಾನು ಇಂಥ ಪುಟ್ಟ ಹೋಟ್ಲಿಗೆ ಬಂದಿರೋದು. ಏನು ತಿಂದೆ ಹಂಗೆ ಹೊರಡೋದ? ಏನು ಒಂಚೂರು ಹುಣಸೆ ಹಣ್ಣು ಒಂದಿಷ್ಟು ಬೆಲ್ಲಕ್ಕೆ ನನ್ನ ಹೊಟ್ಟೆ ತುಂಬೋಯ್ತು ಅನ್ಕೊಂಡ್ಯಾ? ಅಯ್ಯೋಯ್ಯೋ, ಇಲ್ಲಿಗೆಲ್ಲ ನಮ್ಮ ಪರಿಚಯದವರೇ ಬರ್ತಾರೆ. ನಮ್ಮನ್ನ ನೋಡಿದ್ರೆ ಎಡವಟ್ಟಾಗ್ತೈತೆ. ನಾನು ಹೊರಡ್ತೀನಿ. ಅದೆಲ್ಲ ಆಗಲ್ಲ. ನಿಂಗೆ ಇಡ್ಲಿ ಓಕೆ ಅಲ್ವಾ? ಬ್ರದರ್, 2 ಪ್ಲೇಟ್ ಇಡ್ಲಿ. ಹಲೋ ಮೇಡಮ್, ಯಾರು ನೋಡಲ್ಲ, ಆರಾಮಾಗಿರು. ನಿಜ ಹೇಳು, ನಿಂಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ? ಮತ್ತೆ ನೀನು ನಂಗೆ ಸಿಕ್ಕಾಗ ಯಾವಾಗಲೂ ಗಾಬ್ರಿಲೇ ಇರ್ತೀಯಾ? ಫ್ರೀಯಾಗೇ ಇರಲ್ಲ. ಮರಕ್ಕೆ ಕಲ್ಲು ಹೊಡೆದು ಬೀಳೋ ಹಣ್ಣನ್ನ ತಿನ್ನೋ ಜನ ನಾವು. ಇನ್ನ ಇದ್ದಕ್ಕಿದ್ದಂತೆ ಮರನೇ ನಿಂದು ತಕ ಅಂತ ದ್ಯಾವ್ರು ಕೊಟ್ಬಿಟ್ರೆ ಆ ಖುಷಿನ ಅರ್ಗಿಸ್ಕೊಳ್ಳೋಕ್ಕೆ ಟೈಮ್ ಬೇಡವಾ? ನನಗೂ ಹಾಗೆಯ. ನೀವು ನನ್ನ ಜೀವನಕ್ಕೆ ಬಂದಿರೋದು ದಿಟನೋ ಸುಳ್ಳು ಅಂತ ಅರ್ಥ ಆಗ್ದಲೇ ಇರೋ ಸ್ಥಿತಿ. ನಿಮ್ಮ ಜೊತೆ ಸಮಯ ಕಳಿಬೇಕು ಅನ್ನೋ ಆಸೆ, ಆದರೆ ಅಪ್ಪಯ್ಯ ನೋಡ್ಬಿಟ್ರೆ ಅನ್ನೋ ಆತಂಕ. ಎಷ್ಟು ಟೇಸ್ಟಿ ಆಗಿದೆ ಇದು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಿಲ್ ಪೇ ಮಾಡಿ ಬರ್ತೀನಿ. ಭುಜಂಗ, ಅಲ್ಲೇ ಆ ಮುಂದೆ ಹೋಟ್ಲ ಹತ್ರ ನಿಲ್ಸು. ಇವತ್ತಾರೆಯಿಂದ ನೀನು ಒಟ್ಟಿಗೆ ಏನು ತಿಂದೇ ಇಲ್ಲ. ಅಯ್ಯೋ ಅಪ್ಪಯ್ಯ, ಮೊದಲು ನೀವು ಇಲ್ಲಿಂದ ಹೊರಡಿ. ಅದಕ್ಕೆ ವಾ, ನಾನು ಹೋಗ್ತೀನಿ, ನೀವು ಕೂತ್ಕೊಳ್ಳಿ. ನಮಸ್ಕಾರ ಆಂಟಿ. ಯಾಕೆ ಶಾಕ್ ಆಗಿ ನೋಡ್ತಾ ಇದ್ದೀರಾ? ಒಳಗಡೆ ಕರಿಯಲ್ವಾ? ಯಾರು ಉರ್ವಶಿ? ಅದು ಇವರು ಅದೇ ಅದಕ್ಕೆವಾ, ನಾವು ಪದ್ಮಿನಿ ಡ್ಯಾನ್ಸ್ಗೆ ಅಂತ ಬೆಂಗಳೂರಿಗೆ ಹೋಗಿದ್ವಲ್ಲ, ಆಗ ನಮಗ್ ಸಹಾಯ ಮಾಡಿದವರು. ಬನ್ನಿ, ಒಳಗೆ ಬನ್ನಿ.
ಎಲ್ಲಿ ಪದ್ಮಿನಿ ಕಾಣಿಸ್ತಾ ಇಲ್ಲ? ಕಾಲೇಜಿಂದ ಇನ್ನೂ ಬಂದಿಲ್ವಾ? ಇಲ್ಲ. ಯೋನ್ ವಿಷಯ ಯೋನರ ಹೇಳ್ಬೇಕಿತ್ತಾ? ಹಾ, ತುಂಬಾ ಹೇಳೋದಿತ್ತು. ಅಂಕಲ್ ಇಲ್ಲಿ ಮನೇಲಿ ಇಲ್ವಾ? ಅಂಕಲ್ಲ, ಅವ್ರು ಯಾಕಪ್ಪ? ಅತ್ಯವ, ನೀವ್ ಇವ್ರಿಗೆ ಕುಡಿಯಕ್ಕೆ ಏನಾದ್ರು ತರ್ತೀರಾ? ಇವ್ರು ಏನು ಉರ್ವಸಿ ನಿಮ್ಮ ಹಣೆಯನ್ ಕೇಳ್ತಾವ್ರೆ? ಏ ಸುಮ್ಕೆ ಕೇಳ್ತಾವ್ರ ಆಟೆಯ, ಮತ್ತೇನ್ ಇರಕ್ಕಿಲ್ಲ. ಕಾಫಿ ಕುಡಿತೀರಾ ಅಲ್ವಾ? ಹೋಗಿ ಹೊಸ ಕಾಫಿ ತಗೊಂಬನ್ನಿ. ಏನ್ ನೀನು ಮನೆಗೆ ಬಂದ್ಬಿಟ್ಟಿದೀಯಾ? ಪದ್ಮಿನಿ ಅವಳ ನಿರ್ಧಾರ ಏನು ಅಂತ ತಿಳ್ಸವಳೆ ತಾನೆ? ಸುಮ್ಕೆ ಹೊಂಟೋಗು ನೀನು. ಹೋಗ್ತೀನಿ. ಹೋಗೋದಕ್ಕಿಂತ ಮುಂಚೆ ಒಂದು ತೀರ್ಮಾನ ಮಾಡೇ ಹೋಗೋದು. ಏನಪ್ಪ ತಿಂದೀಯಾ? ನಂಗೇನು ಬೇಡಪ್ಪ, ಒಂದು ಕಾಪಿ ಹೇಳ್ಬಿಟ್ಟು ನಂಗೆ. ಅಲ್ಲ ಕಣೋ, ಬೆಳಗ್ಗೆ ಏನು ತಿಂದಿಲ್ಲ, ಏನಾರ ವಸಿ ತಿನ್ನು. ನನಗೇನು ತಿನ್ನಕ್ಕಾಗಿಲ್ಲಪ್ಪ, ಬಲವಂತ ಮಾಡಕೋಬೇಡ, ಕಾಪಿ ಸಾಕು. 2 ಕಾಫಿ. 2 ಕಾಫಿ ಬೇರೆ ಏನು ಬೇಡ, ಏನು ಬೇಡ, ಸಾಕು. 2 ಕಾಫಿ. ಅಯ್ಯೋ ದ್ಯಾವ್ರೆ, ನಾನು ಈಗ ಹೆಂಗ್ ಹೋಗ್ಲಿ? ಅಲ್ಲ ಕಣ್ ಭುಜಂಗ, ಈಗ ಇಟ್ಟೊಂದು ದುಡ್ಡು ಎಲ್ಲಿಂದ ತಂದೆ, ಯಾರು ಕೊಟ್ರು ಅಂದ್ರೆ ಏನ್ ಹೇಳಿಯ ಮನೇಲಿ? ನೀ ಯಾರ ಹೆಸರು ಹೇಳಕ್ಕಾಗ್ತದೆ? ನೀನ್ ಕೇಳದೆ ನೀನೇ ಕೊಟ್ಟಿವ್ ನಿಂತ ಹೇಳ್ತೀನಿ ಬಿಡು. ಹೂ ಕಣಪ್ಪ, ಅವಾಗ ಮನೆಯವ್ರಿಗೂ ಒಂಥರ ಧೈರ್ಯ, ಹೆಂಗೋ ನಿಂತವಲ್ಲೇ ಸಾಲ ಮಾಡೋದು ಬಿಡು, ಇಲ್ಲಿಡಪ್ಪ, ಭಯ ಪಡಂಗಿಲ್ಲ ಅಂತ. ಒಂದು ಮಾತಂತೂ ಸತ್ಯ ಹೇಳ್ಬಿಡ್ತೀನಿ ಕೇಳು. ಅನಿಸ್ತಾ ಕೂಡ ಮದುವೆ ಮಾಡಕ್ಕೆ ಹೊಲ ಮನೆನ ಹಡ ಇಟ್ಬಿಟ್ಟು ಮದುವೆಗೆ ದುಡ್ಡು ಹಂಚಿದ್ದೀನಿ ಅಂತ ಮನೆಗೆ ಮಾತ್ರ ಹೇಳಕ್ಕಿಲ್ಲ. ನೀನು ಅಷ್ಟೇ ತಡವರ್ಸ್ಬಿಟ್ಟು ಏನನ್ನ ಹೇಳ್ಬಿಟ್ಟು ಅನುಮಾನ ಬರಂಗ್ ಮಾಡಬೇಡ. ಕಣಪ್ಪ. ನಿನಗೇನ್ ತಲೆ ಕೆಟ್ಟಿದ್ಯಾ? ಒಳ್ಳೆ ಬೆನ್ನಿಗ್ ಬಿದ್ದು ಬೇತಾಳ ಆಡ್ದಂಗ್ ಆಡ್ತಿದೀಯಲ್ಲ. ಏನ್ ಹಠ ಮಾಡ್ಬೇಕು ಅನ್ನೋದಕ್ಕೆ ಪದ್ಮಿನಿ ಡ್ಯಾನ್ಸ್ ಮಾಡ್ದೇನೇನೋ ಅಂಗಡಿಗೆ ಹೋಗಿ ಚಾಕ್ಲೇಟ್ ತಂದಂಗೆ ಅಂದ್ಕೊಂಡ್ಯಾ? ಒಳ್ಳೆ ಮಾತಲ್ಲಿ ಹೇಳ್ತೀವ್ನಿ, ಸುಮ್ಕೆ ಹೊಂಟೋಗು. ನೋಡಿ ಆಂಟಿ, ಒಬ್ರು ಬೇಡ ಅಂತ ಹೇಳಿದ್ರು ಅವ್ರ ಹತ್ರ ಕಾಡಿ ಬೇಡಿ ಕೆಲಸ ಮಾಡಿಸ್ತಿದ್ದೀನಿ ಅಂದ್ರೆ ಅದರ ಅರ್ಥ ಒಂದು, ಇದರಿಂದ ಅವರಿಗೆ ಲಾಭ ಇದೆ, ಪಾಪ ಉದ್ಧಾರ ಆಗ್ಲಿ ಅಂತ ನಾನು ಸಮಾಜ ಸೇವಕಂತರ ಹೆಲ್ಪ್ ಮಾಡ್ತಿದ್ದೀನಿ ಅಂತ ಅರ್ಥ. ಇಲ್ವಾ, ಇದರಿಂದ ನನಗ್ ಲಾಭ ಇದೆ, ಆಕಾಶ ಭೂಮಿ ಒಂದಾದ್ರೂ ಪರವಾಗಿಲ್ಲ, ನಾನು ಪಡೆದೇ ಪಡಿತೀನಿ ಅಂತ ಅರ್ಥ. ಇಲ್ಲಿ ನಾನು ಮೊದಲನೇ ಕ್ಯಾಟಗರಿಗೆ ಸೇರಿದವನಲ್ಲ, 2ನೇ ಕ್ಯಾಟಗರಿಗೆ ಸೇರಿದವನು. ನನ್ನ ಲಾಭಕ್ಕೋಸ್ಕರ ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಈಗ ನನಗೇನ್ ಬೇಕೋ ಅದನ್ನ ಪಡೆದೇ ಪಡಿತೀನಿ. ಯೋ, ನಿನ್ನ ಸ್ವಾರ್ಥಕ್ಕೆ ನಮ್ ಜೀವ ಯಾಕಯ್ಯ ತಿಂತೀಯಾ? ಇದರಿಂದ ನಿಮಗೂ ಲಾಭ ಇದೆಯಲ್ಲ, ಅದನ್ನ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಏಜೆನ್ಸಿಯವರು ಪದ್ಮಿನಿ ಡ್ಯಾನ್ಸ್ ಬೇಕೇ ಬೇಕು ಅಂತ ಹೇಳಿದ್ರು. ನಾನು ಅವಳನ್ನ ಕರ್ಕೊಂಡು ಹೋದ್ರೆ ನಾನು ಕೇಳಿದಷ್ಟು ದುಡ್ಡನ್ನ ನನಗೆ ಕೊಡ್ತಾರೆ. ನನಗೆ ಇಷ್ಟು ಸಿಗತ್ತೆ ಅಂದ್ರೆ ಇನ್ನು ಪದ್ಮಿನಿಗೆ ಎಷ್ಟು ಸಿಗ್ಬೋದು ನೀವೇ ಯೋಚನೆ ಮಾಡಿ. ಸುಮ್ಮನೆ ಒಪ್ಸಿ ಆಂಟಿ, ಇನ್ನು ಎಷ್ಟು ದಿನ ಈ ಒಡಕ್ಲು ಮನೆ, ಹಳ್ಳಿ ಜೀವನ, ಲೈಫೇ ಚೇಂಜ್ ಆಗೋಗುತ್ತೆ. ಮುಚ್ಚಯ್ಯ ಬಾಯಿ ಸಾಕು. ಏನ್ ನಮ್ ಪದ್ಮಿನಿ ಹಣದ ಆಸೆಗೋಸ್ಕರ ಡ್ಯಾನ್ಸ್ ಮಾಡಿದ್ಲು ಅಂದ್ಕೊಂಡಿದ್ಯಾ? ನೀನ್ ಏಟೇ ಆಮೇಶ ಹುಟ್ಟಿದ್ರು ಆಟಯ್ಯ, ನಮ್ಮ ಉತ್ತರ ಒಂದೇ.
ಸತ್ಯ ಹೇಳಬೇಕು ಅಂತ ಬಂದಿದ್ದೀನಿ. ಸತ್ಯ ಏನು ಅಂತ ಕೇಳ್ಬಿಡಿ, ಯಾರಿಗೆ ಅಂತ ಕೇಳಿ, ಎಲ್ಲ ಕ್ಲಿಯರ್ ಆಗುತ್ತೆ. ಯಾರಿಗೆ? ನಿಮ್ಮ ಅಣ್ಣ ಭುಜಂಗಯ್ಯವ್ರಿಗೆ. ನೀ ಏನೇ ಅನ್ನು ಭುಜಂಗ, ಈ ಮನೆನ ಅಡ ಇಡಬಾರ್ದಾಗಿತ್ತು. ನೋಡು, ಪ್ರತಿ ತಿಂಗಳು ಅಸ್ಲು ಜೊತೆಗೆ ಬಡ್ಡಿನೂ ಕಟ್ಬೇಕಾಯ್ತದೆ. ಒಂದ್ ವೇಳೆ ನೀನ್ ಕಟ್ಲಿಲ್ಲ ಅನ್ಕೋ, ಮನೆ ತಾವು ಬರ್ತಾರೆ, ಗಲಾಟೆ ಮಾಡ್ತಾರೆ. ಅಲ್ಲಿವರೆಗೂ ಬಿಟ್ಬಿಡ್ತೀನಿ ನಾನು. ಏನಾರ ಕಷ್ಟಪಟ್ಟು ಕಟ್ತೀನಪ್ಪ. ನೋಡೋ, ನನ್ನ ಮಗಳ ಖುಷಿ ಮುಂದೆ ಯಾವುದೂ ನನಗೆ ದೊಡ್ಡದಲ್ಲ, ತಿಳ್ಕೊ. ಸುಧಾಕರ, ನೀನು ಏನೇ ಹೇಳು, ನನಗೆ 3 ಜನ ಹೆಣ್ಮಕ್ಳವೆ. ಆ 3 ಜನದಾಗೆ ಒಂದು ಇಡೀ ಪ್ರೀತಿ ಜಾಸ್ತಿ ಪದ್ಮಿನಿ ಮೇಲೆ. ಯಾಕೆ ಗೊತ್ತಾ? ಅವಳಂತ ಹುಡುಕಂಡು ಅವಳು ತನ್ನ ಬಗ್ಗೆ ಯೋಚನೆ ಮಾಡಕ್ಕಿಲ್ಲ, ಮನೆಯ ಎಲ್ಲ ಖುಷಿ ಬಗ್ಗೆ ಯೋಚನೆ ಮಾಡಿ. ಅಂತ ದೊಡ್ಡ ಮನಸ್ಸು. ಮೊನ್ನೆ ಅದೇ ಚೀಟಿ ಆಫೀಸ್ನಾಗ ಗಲಾಟೆ ಆಯ್ತಲ್ಲ, ನೋಡ್ಬಿಟ್ಲು, ನೊಂದ್ಕೊಂಡ್ಬಿಟ್ಲು. ಮನೆ ಬಂದು ಹೇಳಿದ್ಲು, ಅಭಯ ನಂಗೆ ಈ ಮದುವೆನೇ ಬೇಡ ಅಂತ. ಅಯ್ಯೋ ದೊಡ್ಡ ರಾಧ ಅಂತ. ಆಮೇಲೆ ನಾನೇ ಸಮಾಧಾನ ಮಾಡಿ, ಬೇಡ ಕಣವ ಹಂಗೆಲ್ಲ ಮಾಡ್ಬೇಡ ಅಂತ ಒಪ್ಪಿಸ್ತೆ. ಈ ಅಪ್ಪ ಹಿಂಗೇನ ಆಗ್ಬಿಟ್ರೆ ಅವಳಿಗೆ ತಡ್ಕೊಳಕ್ ಹಾಕಿಲ್ಲ, ಕುಸ್ತೋಗ್ಬಿಡ್ತಾಳೆ. ಅವಳಿಗೇನಾರ ನಾನು ಮದುವೆಗಾಗಿ ಈ ಹೊಲ ಮನೆ ಅಡುಬಿಟ್ಬಿಟ್ಟಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ರಾಧ ಅಂತ ಮಾಡ್ಬಿಡ್ತಾಳೆ. ಅದೆಲ್ಲ ಗೊತ್ತಾಗ್ಬಾರ್ದು. ಇದೆಲ್ಲ ಆಗಕ್ಕೆ ನಾನೇ ಕಾರಣ ಅಂತ ಬಹಳ ನೊಂದ್ಕೊಂಡ್ಬಿಡ್ತಾರೆ. ಅದಕ್ಕೆ ಮನೆಯಲ್ಲಿ ನಾವು ಈ ವಿಚಾರವ ಸೂಗುಡಕ್ಕೂ ಒಪ್ಕೊಡ್ತು. ಗೊತ್ತಾತೇನು? ನನಗಂತೂ ಒಂದು ಸುಧಾಕರ ನಂಬಿಕೆ ಐತೆ. ಈ ಮದ್ವೆನ ಹಬ್ಬದಿಂದ ಅದ್ದೂರಿಯಾಗಿ ಮಾಡಿಬಿಟ್ರೆ, ಅಮ್ಮಾಜಿ ಮನೆಗೆ ಹೋಗ್ಬಿಟ್ರೆ, ಅಮ್ಮಾಜಿಯವರಂತೂ ನನ್ನ ಮಗಳನ್ನ ಅವ್ರ ಸ್ವಂತ ಮಗಳೇನೋ ಅನ್ನಂಗೆ ನೋಡ್ಕೊಂತಾರೆ. ಆ ನಂಬಿಕೆ ನನಗೈತೆ. ಆಮೇಲೆ ನಮ್ಮ ಒಳಿಯ ದೊಡ್ಡ ಮನಸ್ಸ, ಅವನು ಬಹಳ ಪ್ರೀತಿಯಿಂದ ನೋಡ್ಕೊಂತಾನೆ. ನನಗೇನಪ್ಪ, ಈಗ ನೀ ಏನೇ ಹೇಳು, ನನಗೆ ಎಷ್ಟೇ ಕಷ್ಟ ಬರಲಿ, ಇಂಥವು ಎಷ್ಟೇ ಬರಲು ನಾನು ಎದುರಿಸ್ತೀನಿ. ಒಟ್ನಾಗೆ ನನ್ನ ಮಗಳು ಗಂಡನ ಮನೆಗೆ ಸುಖವಾಗಿರ್ಬೇಕು, ಚೆನ್ನಾಗಿರ್ಬೇಕು. ನನ್ಗೆಷ್ಟೇ ಕಷ್ಟ ಆಗಲಿ, ನನ್ನ ಮಗಳು ನೆಮ್ಮದಿ ಮುಂದೆ ನನ್ನ ಕಷ್ಟ ಎಲ್ಲ ಕರ್ಗೋಗ್ಬಿಡ್ತತಿ. ಯಾಕಪ್ಪಯ್ಯ ಇಂಥ ಕೆಲಸ ಮಾಡ್ಬಿಟ್ರಿ? ನಿಮ್ದು ಅಂತ ಇದ್ದಿದ್ದು ಒಂದೇ ಒಂದು ಆಸ್ತಿ ನಮ್ಮನೆ, ಅದನ್ನ ನನಗೋಸ್ಕರ ಗಿರಿವಿ ಇಟ್ಬಿಟ್ರಾ?